ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ KS OA ಥರ್ಡ್ ಇಯರ್ BA ಆಪ್ಷನಲ್ ಕನ್ನಡ ಟೆಕ್ಸ್ಟ್ ಬುಕ್ 3ನಲ್ಲಿ ಬರುವಂತಹ ಬ್ಲಾಕ್ 2ನ 9ನೆಯ ಲೆಸನ್ನ ಮಾಡ್ತಿದ್ದೀನಿ. ಸೊ ಇಂದಿನ ವಿಡಿಯೋನ ನೋಡಿ, ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥವಾಗುವಂಥದ್ದು. ಸಾರಿ, 9 ನೆನ್ನೆ ಮಾಡಿದ್ದೀನಿ, ಇವತ್ತು 10. ಹೊಸಗನ್ನಡ ಛಂದಸ್ಸು ಮತ್ತು ಹೊಸಗನ್ನಡ ಲಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ಆಯಿತಾ? ಸೊ ಕೊನೆವರೆಗೂ ವಿಡಿಯೋ ಎಂಡ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಘಟಕ 10ರಲ್ಲಿ ಹೊಸಗನ್ನಡ ಛಂದಸ್ಸು ಮತ್ತು ಹೊಸಗನ್ನಡ ಲಯಗಳು. ಇದರಲ್ಲಿ ಉದ್ದೇಶ, ಪೀಠಿಗೆ, ಹೊಸಗನ್ನಡದ ಛಂದಸ್ಸಿನ ಹಿನ್ನೆಲೆ, ಹೊಸಗನ್ನಡ ಛಂದಸ್ಸಿನ ಲಯಗಳು ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಪೀಠಿಕೆ ನೋಡೋಣ. ಕನ್ನಡ ಸಾಹಿತ್ಯದಲ್ಲಿ ಕಂಡುಬಂದ ಛಂದಸ್ಸಿನ ಇತಿಹಾಸದಲ್ಲಿ ಹೊಸಗನ್ನಡ ಛಂದಸ್ಸಿಗೆ ವಿಶೇಷ ಮನ್ನಣೆ ಇದೆ. ಹೊಸಗನ್ನಡ ಛಂದಸ್ಸಿನ ಆವಿಷ್ಕಾರಕ್ಕೆ ಹಲವು ವಿದ್ವಾಂಸರು ಶ್ರಮಿಸಿದ್ದಾರೆ. ಹೊಸಗನ್ನಡ ಛಂದಸ್ಸಿನ ಮೇಲೆ ಹಳಗನ್ನಡ ಛಂದಸ್ಸಿನ ಮತ್ತು ಇಂಗ್ಲಿಷ್ ಸಾಹಿತ್ಯದ ಪ್ರಭಾವ ಇದೆ. ಪ್ರಸ್ತುತ ಈ ಘಟಕದಲ್ಲಿ ಹೊಸಗನ್ನಡ ಛಂದಸ್ಸಿನ ಹಿನ್ನೆಲೆ ಮತ್ತು ವಿವಿಧ ಬಗೆಯ ಲಯಗಳನ್ನು ತಿಳ್ಕೊತೇವೆ. ಆ್ಯಂಡ್ ಇದು ಇಂಪಾರ್ಟೆಂಟ್ ಲೆಸನ್ಸ್ ಕೂಡ, ಮತ್ತು ಏಕೆಂದರೆ ಎಕ್ಸಾಮಲ್ಲಿ ಕೇಳುವಂಥದ್ದು ಕ್ವಶನ್ನ. ಸೊ ಗಮನವಿಟ್ಟು ಕೇಳಿ. ಹೊಸಗನ್ನಡ ಛಂದಸ್ಸಿನ ಹಿನ್ನೆಲೆ ತಿಳ್ಕೊಳ್ಳೋಣ. ಬದಲಾವಣೆ ಎಂಬುದು ಜಗತ್ತಿನ ಎಲ್ಲ ವಸ್ತು ವಿಷಯಗಳಿಗೂ ಅನ್ವಯಿಸುವ ಮಾತು. ಇದು ಜೀವಂತಿಕೆಯ ಲಕ್ಷಣವೂ ಹೌದು. ಬದಲಾವಣೆಯಿಂದ ಹೊರತಾದದ್ದು ಜೀವಂತವಾಗಿ ಇರಲಾರದು. ಇದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಡೆಯಬೇಕಾದ ಮುಖ್ಯವಾದ ಕ್ರಿಯೆ. ಸಾಹಿತ್ಯ ಕ್ಷೇತ್ರದಲ್ಲಿ ಇದು ಸಹಜ. ದಿನದಿಂದ ದಿನಕ್ಕೆ ಬದಲಾಗಲು ಅಪೇಕ್ಷಿಸುವ ಸಮಾಜಕ್ಕೆ ಅದರೊಳಗಿನ ಜನರ ಅಭಿಲಾಷೆ ಮತ್ತು ಸಂವೇದನೆಗಳಿಗೆ ತಕ್ಕಂತೆ ಸಾಹಿತ್ಯದ ವಸ್ತು ಮತ್ತು ಸ್ವರೂಪ, ಛಂದಸ್ಸುಗಳು ಕೂಡ ಬದಲಾವಣೆ ಹೊಂದಲೇಬೇಕು. ಆದಿಯಿಂದಲೂ ಕನ್ನಡ ಕಾವ್ಯದ ಛಂದಸ್ಸು ಎಲ್ಲ ವಿವಿಧ ಬದಲಾವಣೆಗಳಿಗೆ ಹೊಂದಿಕೊಂಡು ಬಂದಿದೆ. ಹಳಗನ್ನಡ ಸಾಹಿತ್ಯದ ಮತ್ತು ಸ್ವರೂಪಾದಿಗಳು ಹೆಚ್ಚಿನ ಮಟ್ಟಿಗೆ ಸಂಸ್ಕೃತದಿಂದ ಪ್ರಭಾವಿತಗೊಂಡಿದ್ದರೆ, ಹೊಸಗನ್ನಡ ಸಾಹಿತ್ಯದ ವಸ್ತು ಸ್ವರೂಪಾದಿಗಳು ಇಂಗ್ಲಿಷ್ನಿಂದ ಪ್ರೇರಣೆಗೊಂಡಿದೆ. ಪಶ್ಚಿಮದಿಂದ ಬೀಸಿದ ಹೊಸ ಗಾಳಿಗೆ ಪ್ರಭಾವಿತರಾಗಿ ಕನ್ನಡ ಕವಿಗಳು ಹೊಸ ಸಾಹಿತ್ಯ ನಿರ್ಮಿತಿಗೆ ಮನಸ್ಸು ಮಾಡಿದ್ದರಿಂದ ಹೊಸಗನ್ನಡ ಸಾಹಿತ್ಯ ಉಗಮವಾಯಿತು. ಇದರಿಂದ ಕನ್ನಡದಲ್ಲಿ ಹೊಸ ಮಟ್ಟುಗಳ ಆವಿಷ್ಕಾರವೂ ನಡೆಯಿತು. BM ಶ್ರೀಯವರ ಇಂಗ್ಲಿಷ್ ಗೀತೆಗಳು ಹೊಸಗನ್ನಡ ಛಂದಸ್ಸಿಗೆ ನಾಂದಿ ಹಾಡಿದ ಗ್ರಂಥವಾಗಿದೆ. ನವೋದಯ ಛಂದಸ್ಸಿನ ಚರಿತ್ರೆಯಲ್ಲಿ ಆಚಾರ್ಯರ ಹೆಸರು ಸ್ಮರಣೀಯವಾದದ್ದು. ಅವರಿಗಿಂತಲೂ ಪೂರ್ವದಲ್ಲಿ ಹೊಸ ಪ್ರಯೋಗಗಳನ್ನು ನಡೆಸಿದ್ದಾದರೂ ಆ ಪ್ರಯೋಗಗಳು ಪ್ರಕಟವಾಗಿರಲಿಲ್ಲ. ಅಂದರೆ ಇಂಗ್ಲಿಷ್ ಗೀತೆಗಳು ಅಂತಹ ಅನೇಕ ಕವಿಗಳಿಗೆ ಸ್ಫೂರ್ತಿ ಮತ್ತು ಮುನ್ನಡೆಯನ್ನು, ಧೈರ್ಯವನ್ನು ನೀಡಿ ಹೊಸದಾದ ಹೆದ್ದಾರಿಯನ್ನು ನಿರ್ಮಿಸಿತು ಎಂದು ಹೇಳಬಹುದು. ಈ ರೀತಿಯ ಬಂಧದ ಬದಲಾವಣೆ ಆಯಾಯ ಕಾಲಕ್ಕೆ ಆಗುವುದು ಸರಿ ಎಂದು TM ಶ್ರೀಯವರ ಕಂಠಯ್ಯನವರು ತಮ್ಮ ಕೃತಿ ಲೇಖನಗಳಲ್ಲಿ ಕನ್ನಡ ಛಂದಸ್ಸು ನೀರು ನಿಂತ ಕೊಳದಂತಲ್ಲ, ಅದು ಒಂದು ನದಿಯಂತೆ, ಅಲ್ಲಲ್ಲಿ ಉಪನದಿಗಳನ್ನು ಸೇರಿಕೊಳ್ಳುತ್ತಾ ಬಂದು ಕ್ಷೀಣಿಸಿ ಮತ್ತೊಂದು ಪ್ರಬಲಿಸುವ ಶಾಖೆಗಳಾಗಿ ಹೊಡೆಯುತ್ತಾ ಮುಂದಕ್ಕೆ ಹರಿಯುವ ನದಿಯಂತೆ. ಈ ಛಂದಸ್ಸು ಬಲು ಇಂದಿನಿಂದ ಬೆಳೆಯುತ್ತಲೇ ಇದೆ. ಹೊಸ ಸಂಬಂಧಗಳನ್ನು ಗ್ರಹಿಸುತ್ತಲೇ ಇದೆ. ತನ್ನ ಜೀಯಮಾನಕ್ಕೂ ಬೆಳವಣಿಗೆಗೂ ಸರಿಬೀಳದ ಮಟ್ಟುಗಳನ್ನು ಕೈಬಿಡುತ್ತಲೇ ಇದೆ ಎಂದು ಹೊಸಗನ್ನಡ ಛಂದಸ್ಸಿನ ಪ್ರಾಮುಖ್ಯತೆಯನ್ನು ಪ್ರಕಟಪಡಿಸಿದ್ದಾರೆ. ಈ ಶತಮಾನದಲ್ಲಿ ಕಂಡುಬಂದ ಹೊಸ ಮಟ್ಟುಗಳು ಮೇಲುನೋಟಕ್ಕೆ ಬಂಧರಹಿತವೆಂಬಂತೆ ಕಂಡರೂ ಅದು ಲಯದ ದಾಟಿಗೆ ಅಂಟಿಕೊಂಡು ವಿಶಿಷ್ಟವಾದ ನಿಯತವಾದ ಮಾತ್ರಗತಿಯನ್ನು ಪಡೆದುಕೊಂಡಿರುವುದನ್ನು ನಾವು ಗಮನಿಸಬಹುದು. ಇಂದಿನ ಛಂದಸ್ಸಿನಲ್ಲಿದ್ದಂತೆ ಪದ್ಯಕ್ಕೆ ಇಷ್ಟೇ ಚರಣಕ್ಕೆ ಇಷ್ಟೇ ಅಕ್ಷರ ಅಥವಾ ಮಾತ್ರೆ ಎಂಬ ಕಟ್ಟಳೆಯ ಕಾಣಿಸದೆ ಹೊಸ ಛಂದಸ್ಸಿನಲ್ಲಿ ಅಸಹಾಯಕತೆ ತಾಂಡವಾಡುತ್ತಿರುವಂತೆ ಭಾಸವಾಗಬಹುದು. ಆದರೆ ಒಳಹೊಕ್ಕು ಪರಿಶೀಲಿಸಿದರೆ ಇರುವುದು ವೈವಿಧ್ಯತೆಯೇ ಹೊರತು ಸ್ವಚ್ಛಂದತೆ ಇಲ್ಲವೆಂಬುದು ಸ್ಪಷ್ಟವಾಗುತ್ತದೆ ಎಂಬ TM ಶ್ರೀಯವರ ಮಾತುಗಳಲ್ಲಿ ಹೊಸಗನ್ನಡ ಛಂದಸ್ಸಿನ ಭವ್ಯ ದರ್ಶನವನ್ನು ಪಡೆದುಕೊಳ್ಳಬಹುದು. ಡಾಕ್ಟರ್ DS ಕರ್ಕಿಯವರು ಹೊಸಗನ್ನಡ ಛಂದಸ್ಸಿನ ಮೂಲವನ್ನು ಕುರಿತು ಈ ರೀತಿ ಹೇಳ್ತಾರೆ. ಇಂದು ವಿಸ್ತಾರವಾಗಿ ಹಬ್ಬಿ ಹರಡಿದ ಛಂದೋವೃಕ್ಷದ ಶಾಖೆಗಳ ಮೂಲ ಬೇರುಗಳೆಲ್ಲ ತಮ್ಮ ಹಳೆಯ ಛಂದಸ್ಸಿನಲ್ಲಿ ಉಂಟೆಂಬುದನ್ನು ನೆನಪಿಡಬೇಕು. ನಿರ್ದಿಷ್ಟವಾಗಿ ಹೀಗೆ ಎಂದು ಹೇಳುವುದು ಕಷ್ಟ, ಯಾಕಂದರೆ ಅಷ್ಟರ ಮಟ್ಟಿಗಿನ ವೈವಿಧ್ಯತೆಯನ್ನು ಒಳಗೊಂಡಿದೆ. ಭಾವಗೀತೆಯ ಅಭ್ಯಾಸವೇ ಆಧುನಿಕ ಛಂದಸ್ಸಿನ ಅಭ್ಯಾಸ ಎಂದು ಹೇಳಬಹುದು. ಭಾವಗೀತೆಯ ಪ್ರಭಾವ ಕನ್ನಡ ಕಾವ್ಯಗಳ ಮೇಲೆ ಮತ್ತು ಕನ್ನಡ ಛಂದಸ್ಸಿನ ಮೇಲೆ ಆದ ಪರಿಣಾಮಗಳೆರಡು ವಿಧವಾಗಿದೆ ಎಂಬುದನ್ನು DS ಕರ್ಕಿಯವರು ತಿಳಿಸುತ್ತಾರೆ. ಮೊದಲನೆಯದಾಗಿ ಅದರ ಪ್ರಭಾವ ಪದ್ಯ ಸಾಲುಗಳ ಪರಿಣಾಮ ಮತ್ತು ಸಂಖ್ಯೆಗಳ ಮೇಲೆ, ಎರಡನೆಯದಾಗಿ ಅಂತ್ಯಪ್ರಾಸದ ಕಟ್ಟಿನಲ್ಲಿ ವೈವಿಧ್ಯತೆ.
ಅಂದರೆ ಆದಿಪ್ರಾಸದ ನಿಯಮ ಸಡಿಲವಾಗಿ ಭಾವ ಹರಿದಷ್ಟು ವಿಸ್ತರಿಸಿದಷ್ಟು ಪಾದಗಳನ್ನು ವಿಸ್ತರಿಸುವ ಕಡಿಮೆಗೊಳಿಸುವ ಸ್ವಾತಂತ್ರ್ಯ ಲಭ್ಯವಾಯಿತು. ಈ ಸ್ವಚ್ಛಂದತೆ ಹೊಸ ಲಯಗಳನ್ನು ಸೃಷ್ಟಿಸಲು ಕಾರಣವಾಯಿತು. ಹೊಸಗನ್ನಡ ಛಂದಸ್ಸಿಗೆ ನಿರ್ದಿಷ್ಟವಾದ ಲಯ ವಿನ್ಯಾಸ ಚಿಹ್ನೆಗಳನ್ನು ಮೊದಲ ಬಾರಿಗೆ ಹಾಕಿಕೊಟ್ಟವರು ತೀನಂ ಶ್ರೀಯವರು. ಒಂದರ್ಥದಲ್ಲಿ ಅವರು ಹೊಸಗನ್ನಡ ಛಂದಸ್ಸಾಸ್ತ್ರದ ನಿರ್ಮಾಪಕರು. ಅವರು ನೀಡಿದ ಸೂಚನೆ ಇಂದಿನವರೆಗೆ ಉಳಿದುಕೊಂಡು ಬಂದಿದೆ. ಇದರಿಂದ ಹೊಸಗನ್ನಡ ಛಂದಸ್ಸಿಗೆ ಒಂದು ವಿಧವಾದ ಅನ್ಯೂನ್ಯತೆ ಪ್ರಾಪ್ತವಾಗಿದೆ ಎನ್ನಬಹುದು. ಹೊಸಗನ್ನಡ ಲಯಗಳು ಅಥವಾ ಗಣವಿನ್ಯಾಸ ಮತ್ತು ಪ್ರಯೋಗಗಳನ್ನು ನೋಡೋಣ. ವಿಭಿನ್ನ ಮಾತ್ರ ಪ್ರಮಾಣ ಮತ್ತು ಬಹುಸಂಖ್ಯೆಯ ಪಂಕ್ತಿಗಳಿಂದ ಕೂಡಿರುವ ಹೊಸಗನ್ನಡ ಕವಿತೆಯ ಕೆಲವು ಉದಾಹರಣೆಗಳನ್ನು ಆಯ್ದುಕೊಂಡು ಅಲ್ಲಿ ತೋರುವ ಲಯ ಅಥವಾ ನಡೆಗಳನ್ನು ಗುರುತಿಸುವ ಪ್ರಯತ್ನವನ್ನು ಮಾಡಿದರೆ ಅವು ಮುಖ್ಯವಾಗಿ 6 ಲಯಗಳು ಮಾತ್ರ ಇರುವುದು ನಮ್ಮ ಗಮನಕ್ಕೆ ಬರುತ್ತದೆ. ಅವುಗಳನ್ನು ಮೂಲ ನಡೆಗಳು ಎಂದು ಕರೆಯಬಹುದು. ಅವು ಕ್ರಮವಾಗಿ 2, 4, 5 ಹಾಗೆ 6 ಮತ್ತು 7 ಮತ್ತು 8 ಎಂಬ ಸಂಖ್ಯೆಯ ಮಾತ್ರೆಗಳಿಂದ ಕಟ್ಟಿರುವ ಗಣಗಳ ಸರಣಿಯಿಂದ ನಿಷ್ಪನ್ನವಾಗುವತಕ್ಕವು ಎಂದು ತೀನಂ ಶ್ರೀ ಅವರು ಸುಧಾರಣವಾಗಿ ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ 3 ಮಾತ್ರೆಯ ಲಯಕ್ಕೆ ಉದಾಹರಣೆ ನೋಡ್ಬೋದು. ಮೊದಲ ತಾಯಿಯ ಹಾಲ ಕುಡಿದು ಲಲ್ಲೆಯಿಂದ ತೊದಲ ನುಡಿದು. ಹಾಗೆ ಇಲ್ಲೂ ನೋಡ್ಬೋದು. ಈ ಮೇಲಿನ ಉದಾಹರಣೆಯಲ್ಲಿ 3 ಮಾತ್ರೆಯ ಲಯ ಬೀಳುತ್ತಿರುವುದನ್ನು ಗಮನಿಸಬಹುದು. ಇಲ್ಲಿ ಒಂದು ಗಣಕ್ಕೂ ಮತ್ತೊಂದು ಗಣಕ್ಕೂ ನಿರ್ದಿಷ್ಟವಾದ ಕಾಲದ ಅಂತರವಿದೆ. 4 ಮಾತ್ರೆಯ ಲಯಕ್ಕೆ ಉದಾಹರಣೆ ನೋಡೋಣ. ಲೋಕಂ ಪುಟ್ಟಲ್ ಲೋಕಂ ಸಾಯಲ್ ದೇವತೆ ಗಳಗಣ ಮೆಲ್ಲಂ ಪಾಯಲ್. ಇಲ್ಲಿ 4 ಮಾತ್ರೆಗಳ ಲಯದ ವಿನ್ಯಾಸವಿದೆ. ಇಲ್ಲಿ 5 ಮಾತ್ರೆಯ ಲಯ ನೋಡೋಣ. ಉದಯದಲ್ಲಿ ಕುಸುಮತ ನರಳುವುದು ತರಳುವುದು ಮೊದದಿಂದ ಬರುವುದ ಮಧುಮಾಸ ವಿಧಿಹಾಸ. ಇದು 5 ಮಾತ್ರೆಯ ಲಯ ವಿನ್ಯಾಸವಾಗಿದೆ. 6 ಮಾತ್ರೆಯ ಲಯಕ್ಕೆ ಉದಾಹರಣೆ ಎಚ್ಚರಿಸಲು ಕರುನಾಡನು ಎದೆ ಬಳಗವ ಮೇಳವಿಸಲು. ಇಲ್ಲಿ 6 ಮಾತ್ರೆಯ ಲಯದ ಪ್ರತೀತಿ ಇದೆ. ಇಲ್ಲಿ 7 ಮಾತ್ರೆಯ ಉದಾಹರಣೆ ನೋಡೋಣ. ಒಲಿದುದಾಯಿತು ನಲಿದುದಾಯಿತು ನೊಂದದಾಯಿತು ಬೆಂದುದಾಯಿತು. ಇದು ಇಲ್ಲಿ 7 ಮಾತ್ರೆಯ ಲಯವಿದೆ. 8 ಮಾತ್ರೆಯ ಲಯಕ್ಕೆ ಉದಾಹರಣೆ ನೋಟ ಸಿಂಗರದ ನೋಟ ತೊದ್ದ ದುತ್ತಿನಲ್ಲಿ ಮುಸುಕು ಕೊಂಬೆಗಳ ನೆರಳಲಿ. ಇಲ್ಲಿ 8 ಮಾತ್ರೆಯ ಲಯವಿದೆ. ಈ ಮೇಲಿನ ಹೇಳಿದ ಪದ್ಯಗಳು ಪೂರ್ತಿಯಾಗಿ ಇದೇ ಮಾತ್ರ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುತ್ತದೆ ಎಂದು ಹೇಳಲಾಗುವುದಿಲ್ಲ. ಪಾದದಿಂದ ಪಾದಕ್ಕೆ ಭಿನ್ನವಾಗುವ ಸಾಧ್ಯತೆಯು ಕೆಲವು ವೇಳೆ ಇರುತ್ತದೆ. 7, 8 ಮಾತ್ರೆಗಳ ಗಣ ಲಯದ ದೃಷ್ಟಿಯಿಂದ ಅಷ್ಟೊಂದು ಕಿವಿಗೆ ಹಿತವಲ್ಲ ಅಲ್ವಾ? ಅದು ನಾವೆಲ್ಲೂ ನೋಡಿಲ್ಲ. ನಾವು ಹಿಂದಿನ ವೀಡಿಯೋಸಲ್ಲೆಲ್ಲ ನೋಡಿದಾಗೆ 5 ಲಾಸ್ಟ್ ಅಂದ್ಕೋತೀವಿ. 6 ಗಣಗಳನ್ನು ನಾವು ನೋಡೇ ಇಲ್ಲ ಅಲ್ವಾ? ಸೊ ಇಲ್ಲಿ 6, 7, 8 ಗಣಗಳು ಕೂಡ ಇರುವಂಥದ್ದು. ಅದಕ್ಕೆ ಹೇಳ್ತಿದ್ದಾರೆ ಕೇಳಕ್ಕೆ ಅಷ್ಟು ಸರಿ ಇಲ್ಲ ಅಂತ. ಸೊ ಇವಾಗ ಸಾರಾಂಶವನ್ನು ನೋಡೋಣ. ಪಶ್ಚಿಮದಿಂದ ಬೀಸಿದ ಹೊಸ ಗಾಳಿಗೆ ಪ್ರಭಾವಿತರಾಗಿ ಕನ್ನಡ ಕವಿಗಳು ಹೊಸ ಸಾಹಿತ್ಯ ನಿರ್ಮಿತಿಗೆ ಮನಸ್ಸು ಮಾಡಿದ್ದರಿಂದ ಹೊಸಗನ್ನಡ ಸಾಹಿತ್ಯದ ಉಗಮವಾಯಿತು. ಇದರಿಂದ ಹೊಸ ಮಟ್ಟುಗಳು ಆವಿಷ್ಕಾರವು ನಡೆಯಿತು. ಹೊಸಗನ್ನಡ ಛಂದಸ್ಸಿಗೆ ನಿರ್ದಿಷ್ಟವಾದ ಲಯ ವಿನ್ಯಾಸ ಚಿಹ್ನೆಗಳನ್ನು ಮೊದಲ ಬಾರಿಗೆ ಹಾಕಿಕೊಟ್ಟ ತೀನಂ ಶ್ರೀ ಅವರು ಹೊಸಗನ್ನಡ ಛಂದಸ್ಸಾಸ್ತ್ರದ ನಿರ್ಮಾಪಕರು ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ. ಹೊಸಗನ್ನಡ ಲಯಗಳಲ್ಲಿ ಒಟ್ಟು 6 ಬಗೆಯ ಇದ್ದು ಅವು 3, 4, 5, 6, 7 ಮತ್ತು 8 ಎಂಬ ಸಂಖ್ಯೆಯ ಮಾತ್ರೆಗಳಿಂದ ಕಟ್ಟಿರುವ ಗಣಗಳ ಸರಣಿಯಿಂದ ನಿಷ್ಪನ್ನವಾಗಿದೆ. ಇವಾಗ ಸ್ವಪರೀಕ್ಷೆ ಪ್ರಶ್ನೆಗಳನ್ನು ನೋಡೋಣ. ಹೊಸಗನ್ನಡ ಸಾಹಿತ್ಯದ ಮತ್ತು ಸ್ವರೂಪಾದಿಗಳು ಯಾವುದರಿಂದ ಪ್ರೇರಣೆಗೊಂಡಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು. ಹೊಸಗನ್ನಡ ಸಾಹಿತ್ಯದ ವಸ್ತು ಸ್ವರೂಪಾದಿಗಳು ಇಂಗ್ಲಿಷ್ನಿಂದ ಯಾವುದರಿಂದ ಪ್ರೇರಣೆಗೊಂಡು? ಇಂಗ್ಲಿಷ್ನಿಂದ ಪ್ರೇರಣೆಗೊಂಡು. ಹೊಸಗನ್ನಡ ಛಂದಸ್ಸಿಗೆ ನಾಂದಿ ಹಾಡಿದ ಗ್ರಂಥ ಯಾವುದು? ಹೊಸಗನ್ನಡ BM ಶ್ರೀ ಅವರ ಇಂಗ್ಲಿಷ್ ಗೀತೆಗಳು. ಇವರೇ ಮೊದಲ ಬಾರಿಗೆ ಇಂಗ್ಲಿಷ್ ಗೀತೆಗಳನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಭಾಷೆಗೆ ತಂದಿರುವಂಥದ್ದು. ಸೊ ನಾವು ಫಸ್ಟ್ ಇಯರಲ್ಲೂ ಕೂಡ ನೋಡ್ಬೋದಲ್ವಾ, ಒಂದು ಲೆಸನ್ ಇದೆ, ಅದು ಬಾಯಿಗೆ ಬರ್ತಾ ಇಲ್ಲ. ಅದು ಫಸ್ಟ್ ಇಯರಲ್ಲಿ ಬರುವಂಥ ದುಃಖ ಸಹಿತ ಅದನ್ನು ಇಂಗ್ಲೀಷ್ನಿಂದಲೇ ಟ್ರಾನ್ಸ್ಲೇಷನ್ ಮಾಡಿ ಕನ್ನಡದಲ್ಲೇ ನಮಗೆ ಕವಿ ಕೊಟ್ಟಿರುವಂಥದ್ದು. ಎಂಥ ಇಮೋಷ್ನಲ್ ಒಂದು ಕವಿತೆ ಅದು. ಒಂದು ಹೆಣ್ಣಿನ ದಾರುಣ, ಒಂದು ಹೆಣ್ಣು ಈ ದಿಕ್ಕಿಲ್ಲದ ಹೆಣ್ಣಿನ ಬಗ್ಗೆ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದರೆ ನಾವು ಲೆಸನ್ ಮಾಡಿದ್ದೀನಿ. ಸೊ ನೋಡಬೇಕು ಅಂತ ನೋಡಿ. ಈಸ್ ವೆರಿ ಇಮೋಷ್ನಲ್ ಕವಿತೆ ಅಂತ ಹೇಳ್ಬೋದು. ಇದು ಹೆಣ್ಣಿನಿಗೆ ಗೌರವ ಕೊಡೋರು, ಹಾಗೆ ಹೆಣ್ಣು ಒಂದು ಕಷ್ಟಪಟ್ಟಿರುವಂಥ ಹೆಣ್ಣು, ಒಂದು ನೊಂದಿರುವಂಥ ಹೆಣ್ಣಿಗೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ ಆ ಕವಿತೆ ಅಂತ ಹೇಳ್ಬೋದು. ಸೊ ಇವಾಗ ಥರ್ಡ್ ಒನ್ ನೋಡೋಣ.
ಹೊಸಗನ್ನಡ ಛಂದಸ್ಸಿನ ಮೇಲೆ ಭಾವಗೀತೆಯ ಬೀರಿದ ಪ್ರಭಾವವೇನು ಅಂತ ಕೇಳಿರುವಂಥದ್ದು. ಹೊಸಗನ್ನಡ ಛಂದಸ್ಸಿನ ಮೇಲೆ ಭಾವಗೀತೆಯ ಬೀರಿದ ಪ್ರಭಾವ ಒಂದು ಪದ್ಯ ಸಾಲುಗಳ ಪರಿಮಾಣ ಮತ್ತು ಸಂಖ್ಯೆಗಳ ಮೇಲೆ 2 ಅಂತ್ಯಪ್ರಾಸದ ಕಟ್ಟಿನಲ್ಲಿ ವೈವಿಧ್ಯತೆ ಪ್ರಭಾವ. ಇಷ್ಟು ಮಾತ್ರ ಹೊಸಗನ್ನಡದ ಛಂದಸ್ಸಿನ ಮೇಲೆ ಭಾವಗೀತೆಯ ಮೇಲೆ ಪರಿಣಾಮ ಬೀರುತ್ತೆ. ಸೊ ನೆಕ್ಸ್ಟ್, ಹೊಸಗನ್ನಡ ಛಂದಶಾಸ್ತ್ರದ ನಿರ್ಮಾಪಕರು ಯಾರು? ಸೊ ನಾವು ಅವಾಗೇ ನೋಡಿದಂಗೆ ಹೊಸಗನ್ನಡ ಛಂದಶಾಸ್ತ್ರದ ನಿರ್ಮಾಪಕರು ತೀನಶ್ರೀ ಕಂಠಯ್ಯನವರು. ಮೂಲ ನಡೆಗಳು ಎಂದರೇನು? ಮೂಲ ನಡೆಗಳು ಎಂದರೆ ಮಾತ್ರ ಪರಿಮಾಣದ ಲಯಗಳು ಎಂದರ್ಥ. ಸೊ ಎಕ್ಸಾಮ್ಗೆ ಏನಂತ ಕ್ವಶನ್ ಕೇಳ್ತಾರೆ ಅಂತ, ಇದು ಸ್ವಪರೀಕ್ಷೆ ಪ್ರಶ್ನೆಗಳು, ಸ್ವಪರೀಕ್ಷೆ ಉತ್ತರಗಳೇನಂದರೆ ನಾವು ಇಡೀ ಲೆಸನಲ್ಲಿ ನಾವು ಏನು ಅರ್ಥ ಮಾಡ್ಕೊಂಡ್ವಿ ಅನ್ನೋ ಬೇಸ್ಡ್ ಮೇಲೆ ಕ್ವಶನ್ನ ಕೇಳುವಂಥದ್ದು. ಸೊ ದಟ್ಸ್ ನಾಟ್ ಇಂಪಾರ್ಟೆಂಟ್, ಬಟ್ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಅಭ್ಯಾಸ ಪ್ರಶ್ನೆಗಳಲ್ಲಿ ಏನಂದರೆ ನಮಗೆ ಎಕ್ಸಾಮಲ್ಲಿ ಕೊಡುವಂಥದ್ದು, ಹೊಸಗನ್ನಡ ಛಂದಸ್ಸಿನ ಹಿನ್ನೆಲೆಯ ಕುರಿತು ವಿವರವಾಗಿ ಬರೀರಿ, ಹಾಗೆ ಹೊಸಗನ್ನಡ ವಿವಿಧ ಬಗೆಯ ಲಯಗಳನ್ನು ಸುಧಾರಣವಾಗಿ ವಿವರಿಸಿ ಅನ್ನೋದನ್ನು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ನೋ ಡೌಟ್ ಅಬೌಟ್ ಅಂತ ಹೇಳ್ತಾ, ಯಾಕಂದರೆ ಇದರಲ್ಲೂ ಕೂಡ ಒಂದು 2-3 ಟೈಮ್ಸು ಕ್ವಶನಾಗಿ ಕೇಳಿರುವಂಥದ್ದು. ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಯಿತು. ಸೊ ಬೇಗನೆ ಮುಗಿತೇವೆ. ಲಾಸ್ಟು ಲೆಸನ್ 10 ಏನಿದೆ, ಲೆಸನ್ 9 ತುಂಬ 1 ಅವರ್ ಮೇಲೆ ರೀಚ್ ಆಗೋಯಿತು ನನಗೆ. ಅದರಲ್ಲಿ ಸ್ವಪರೀಕ್ಷಾ ಪ್ರಶ್ನೆಗಳ ಅಥವಾ ಸ್ವಪರೀಕ್ಷೆ ಉತ್ತರಗಳನ್ನ ನಾನು ಮಾಡೋಕ್ಕೆ ಆಗಿಲ್ಲ. ಸೊ ಅದೊಂದು ವಿಡಿಯೋ ಯಾವಾಗಾದರೂ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಅಲ್ಲಿ ಆ ವಿಡಿಯೋನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಆ್ಯಂಡ್ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದು ನೀವು ನೋಡಿಕೊಂಡು ಕೂಡ ಒಳ್ಳೆಯದು ಅಂತ ಹೇಳಿದ್ರೆ, ಟೆಕ್ಸ್ಟ್ ಬುಕ್ ಇಲ್ದಿರೋರಿಗೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಸೊ ನಾನು ಮಾಡ್ತೀನಿ. ಸೊ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋದ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಲೆಸನ್ 11 ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಸೊ ಎಕ್ಸಾಮಿಗೆ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಹಾಗೆಯೇ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.